ಪಂಚಮಸಾಲಿ ಮೀಸಲಾತಿ ಹೋರಾಟದ ಕಿಚ್ಚು ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಹೋರಾಟದ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ನಡೆದಿದ್ದು, ಪೊಲೀಸರು ಸ್ವಯಂ ಪ್ರೇರಿತವಾಗಿ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಹೋರಾಟಗಾರರು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. 2A ಮೀಸಲಾತಿಗಾಗಿ ಪಂಚಮಸಾಲಿಗಳ ಹೋರಾಟ, ಲಾಠಿ ಚಾರ್ಜ್, ಎಫ್ಐಆರ್, ಪಂಚಮಸಾಲಿಗಳು ಆಕ್ರೋಶ. ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟ ಪಂಚಮಸಾಲಿ ಶ್ರೀ. 2A ಮೀಸಲಾತಿಗಾಗಿ ಜಯಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಬೆಳಗಾವಿಯ ಕೊಂಡಸಕೊಪ್ಪ ಬಳಿ ಮೀಸಲಾತಿಗಾಗಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರದ ಪರವಾಗಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ 3 ಸಚಿವರ ಸಂಧಾನ ವಿಫಲವಾದಾಗ ಪರಿಸ್ಥಿತಿ ತಾರಕಕ್ಕೇರಿತ್ತು. ಅಧಿವೇಶನದ ಸ್ಥಳ ಸುವರ್ಣಸೌಧಕ್ಕೆ ಮುತ್ತಿಗೆ ಅಂತೇಳಿ ಶ್ರೀಗಳು ಕರೆ ಕೊಡ್ತಿದ್ದಂತೆ ಸಾವಿರಾರು ಪಂಚಮಸಾಲಿಗಳು ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ರಸ್ತೆ ತಡೆ ಆರಂಭಿಸಿದ್ರು. ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟ ಹಾಗೂ ಚಪ್ಪಲಿ ಎಸೆತದಿಂದಾಗಿ ಪೊಲೀಸರು ಲಾಠಿ ಪ್ರಹಾರ ಮಾಡಿದ್ರು. ಕೆಲ ಪೊಲೀಸರೇ ಕಲ್ಲು ತೂರಾಟ ಮಾಡಿದ್ದಾರೆ, ಇದರಿಂದಲೇ ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೆದಿದೆ ಅಂತ ಹೇಳಿ ಜಯಮೃತ್ಯುಂಜಯ ಶ್ರೀಗಳು ಗಂಭೀರ ಆರೋಪ ಮಾಡಿದ್ದಾರೆ. ಹರ ಹರ ಮಹಾದೇವ ಎನ್ನುವಂತಹ ಘೋಷಣೆಯೊಂದಿಗೆ ವಿಧಾನಸೌಧಕ್ಕೆ ಬರುವಂತಹ ಸಂದರ್ಭದಲ್ಲಿ ರಸ್ತೆಯನ್ನ ದಾಟಕ್ಕಿಂತ ಮುಂಚಿತವಾಗಿನೇ ಸ್ವತಃ ತಮ್ಮ ಕೈಗಳಲ್ಲಿ ಲಾಠಿ ಹಿಡ್ಕೊಂಡು ಈ ಅಶಾಂತಿಯನ್ನ ಹೋಗಲಾಡಿಸುವ ಪ್ರಯತ್ನ ಮಾಡಬಿಟ್ಟು ದಬ್ಬಾಳಿಕೆ ಮಾಡುವಂತ ದೌರ್ಜನ್ಯ ಮಾಡೋ ಪ್ರಯತ್ನ ಮಾಡಿದ್ರು. ಮತ್ತು ಪೊಲೀಸ್ ಇಲಾಖೆ ಇರ್ತಕ್ಕಂತ ಕೆಲವೊಂದು ಪೊಲೀಸರಿಗೆ ಬಿನ್ ಡ್ರೆಸ್ ಮೇಲೆ ಅಂದ್ರೆ ನಾಗರಿಕ ವೇಷವನ್ನು ಹಾಕಿಕೊಂಡು ಈ ನಮ್ಮ ಸಮುದಾಯದ ಮೇಲೆ ಕಲ್ಲು ತೂರಾಟ ಮಾಡೋ ಪ್ರಯತ್ನ ಮಾಡಿದ್ರು. ಈ ಒಂದು ಕಾರಣಕ್ಕೋಸ್ಕರವಾಗಿನೇ ಹೋರಾಟದಲ್ಲಿ ಅಶಾಂತಿಯ ಕರಾಳಛಾಯೆ ಮೂಡಿತು. ಈ ಹಿನ್ನೆಲೆ ಒಳಗೆ ನಮ್ಮ ಸಮುದಾಯದ 100 ಜನರ ಮೇಲೆ ಮರಣಾಂತಿಕವಾದಂತಹ ಹಲ್ಲೆಯನ್ನು ಪೊಲೀಸರು ಮಾಡಿದ್ದಾರೆ. ಅದು ಲಿಂಗಾಯತರ ಮೇಲೆ ಕೈ ಮುಟ್ಟುವಂತ, ಲಿಂಗಾಯತರ ಮೇಲೆ ದೌರ್ಜನ್ಯ ಮಾಡುವಂತ ಕೆಲಸವನ್ನು ಯಾವ ಸರ್ಕಾರಗಳು ಮಾಡಿದಿಲ್ಲ. ಈ ಸರ್ಕಾರ ದುರುದ್ದೇಶದಿಂದ ಪಿತೂರಿ ಮಾಡಿ ಈ ಹಿಂದೆ ಯಾವಾಗಲೂ ಇಂತಹ ಅಹಿತಕರ ಘಟನೆಗಳು ನಡೆದಿರಲಿಲ್ಲ. ಉದ್ದೇಶಪೂರ್ವಕವಾಗಿ ನಮ್ಮ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಸಿಎಂ ಆದೇಶದಂತೆ ಪೊಲೀಸರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ. ಈ ಘಟನೆಯನ್ನ ತೀವ್ರತರವಾಗಿ ಖಂಡಿಸ್ತೇನೆ. ಎಲ್ಲ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಹೇಳಿದ್ರು. ಮತ್ತು ಸರ್ಕಾರ ಇದರಲ್ಲಿ ಒಂದು 5 ಜನರ ಮೇಲೆ ಎಫ್ಐಆರ್ ಮಾಡಿರಂತೆ. ಅದನ್ನು ನಿಜವಾಗಿ ನಾವು ಖಂಡಿಸ್ತೇವೆ. ನಿಂಗಪ್ಪ ಬಾಣದ್, ರಾಮಗೌಡ ಪಕ್ಕೀರ್ಗೌಡ, ಉಮೇಶ್ ಇಂಗ್ಳೇವಾರ್, ಮಂಜುನಾಥ್ ಬೆಂಡಿಗೆರೆ, ಮಂಜುನಾಥ್ ಗುಮ್ಗೋಳ 5 ಜನರ ಮೇಲೆ ಎಫ್ಐಆರ್ ಆಗಿದೆ. ಕೂಡಲೇ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ನಾನು ಈ ಒಂದು ದುಷ್ಕೃತ್ಯವನ್ನು ಖಂಡಿಸಿ, ಅಮಾನವೀಯ ದುಷ್ಕೃತ್ಯವನ್ನು ಖಂಡಿಸಿ ರಾಜ್ಯಾದ್ಯಂತ ನಾಳೆ ನೀವೆಲ್ಲರೂ ಪ್ರತಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ರಸ್ತೆ ಚಳವಳಿ ಮೂಲಕವಾಗಿ ಸರ್ಕಾರದ ನಿಲುವನ್ನು ಖಂಡಿಸಬೇಕು. ನಮ್ಮ ಸಮುದಾಯದ ಎಲ್ಲಾ ಶಾಸಕರು ಅಧಿವೇಶನದಲ್ಲಿ ವಿರುದ್ಧವಾಗಿ ಧ್ವನಿ ಎತ್ತಬೇಕು. ಯಾರ್ಯಾರು ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ಶಾಸಕರು ಬಂದಿಲ್ವೋ, ನೀವು ಕೊನೆ ಪಕ್ಷ ಅಧಿವೇಶನದಲ್ಲಿ ಹೋರಾಟ ಮಾಡಿ ಜನರ ಪರವಾಗಿ ನಿಲ್ಲಬೇಕು ಅಂತೇಳಿ ನಾನು ಆಗ್ರಹ ಮಾಡಕ್ಕೆ. ಪಂಚಮಸಾಲಿಗಳ ಮೀಸಲಾತಿ ಹೋರಾಟದಲ್ಲಿ ಇದೇ ಮೊದಲ ಬಾರಿಗೆ ಪ್ರಕರಣ ದಾಖಲಾಗಿದ್ದು, ಹೋರಾಟದ ಮುಂಚೂಣಿಯಲ್ಲಿದ್ದ ನಿಂಗಪ್ಪ ಬಣದ ರಾಮಗೌಡ ಪಕ್ಕೀರಗೌಡ, ಉಮೇಶ್ ಇಂಗಳವಾರ, ಮಂಜುನಾಥ್ ಬೆಂಡಿಗೇರಿ ಹಾಗೂ ಮಂಜುನಾಥ್ ಗುಮ್ಮಗೋಳ ಮೇಲೆ ಎಫ್ಐಆರ್ ದಾಖಲಾಗಿದೆ. ಮತ್ತಷ್ಟು ಜನರ ಮೇಲೂ ಕೂಡ ದೂರು ದಾಖಲಾಗುವ ಸಾಧ್ಯತೆ ಇದೆ. ಒಟ್ಟಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ 17 ಪೊಲೀಸರು ಹಾಗೂ 9 ಪಂಚಮಸಾಲಿಗಳು ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಈ ನಡುವೆ ಪಂಚಮಸಾಲಿ ಶ್ರೀಗಳು ಸರ್ಕಾರದ ವಿರುದ್ಧ ಕ್ರಾಂತಿಕಾರಿ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದು ಮುಂದೆ ಯಾವ ತಿರುವನ್ನ ಪಡೆಯುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ದಿಲೀಪ್ ಕುರಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.